ಬನ್ನಿ 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 ಪಲ್ಲವರು ಬನ್ನಿ. ಬಹಳ ಖುಷಿ ಆದಿದ್ದೀವಿ, ಬನ್ನಿ. ಪಲ್ಲವಿ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ಈ ಗಂಡ ಹೆಂಡ್ತಿರ ಕಾರ್ಯಕ್ರಮಗಳು, ಈ ಗಂಡ ಹೆಂಡ್ತಿರ ಮಧ್ಯದಲ್ಲಿ ಆಗುವಂಥ ಆಟಗಳು, ಇದನ್ನ ಬೇಸಾಗಿಟ್ಕೊಂಡು ಸುಮಾರು ಕಾರ್ಯಕ್ರಮಗಳು ಬಂದಿದ್ದಾವೆ. ಇವಳ್ದು ಇನ್ನೊಂದೇನು ಅಂತಂದರೆ ಕ್ಯಾಮ್ರಾ ಶೈ, ಸಿಕ್ಕಾಪಟ್ಟೆ ಕ್ಯಾಮ್ರಾ ಅಂತಂತಂದರೆ ಹೆದರ್ಕೊಳ್ಳೋ ಅಂಥದ್ದು. ಎಷ್ಟೇ ನೀವು ಫೋರ್ಸ್ ಮಾಡಿ ಸರ್, ಎಷ್ಟೇ ಫೋರ್ಸ್ ಮಾಡಿ ಕ್ಯಾಮ್ರಾ ಮುಂದೆ ಮಾತ್ರ ಬರಲ್ಲ. ಒಂದು ಬೈಟೂ ಕೂಡ ಕೊಟ್ಟಿಲ್ಲ. ಎಷ್ಟೋ ಜನ ಬಂದು ಸೋತು ಆಗಲ್ಲ ಅಂತಂದ್ಬಿಟ್ಟು ನಾನು ಇಲ್ಲ ರೀ ಅವ್ರು ಬರಲ್ಲ ಅಂತಂದಾಗ, ಸರ್ ನಾವು ಕನ್ವಿನ್ಸ್ ಮಾಡ್ತೀವಿ ಸರ್ ಮೇಡಮ್ನ ಅಂತ ಬಂದು ಕನ್ವಿನ್ಸ್ ಮಾಡಿ ಅದನ್ನು ಸೋತು ಹೋದ ಮೇಲೆ ರಾತ್ರಿ 2 ದಿವಸ ಜಗಳ ಆಡಿದ್ದಾರೆ. ನಾನು ಗೊತ್ತು ತಾನೇ ಬರಲ್ಲ ಅಂತ, ನೀನು ಅವ್ರನ್ನ ಕರೆಸಿದ್ಯಾ ಅಂತಂದ್ರೆ ನನ್ನ ವಿಲನ್ ಮಾಡ್ಬಿಟ್ಟೆ ನೀನು, ಅವ್ರು ಒಪ್ಕೊಂತ ಇಲ್ಲ ಅಂತಂದ್ಬಿಟ್ಟು 2 ದಿವಸ ಜಗಳ ಮಾಡಿದ್ದಾರೆ. ಅವ್ರು ಒಂದು ಕಾರ್ಯಕ್ರಮಕ್ಕೆ ಅಂತ ಬಂತಾ ಇರೋದು 2 ಕಾರ್ಯಕ್ರಮ. ಒಂದು ಶ್ರುತಿಯವರು ಕಾರ್ಯಕ್ರಮ ಆದಾಗ ವೀಕೆಂಡ್ ವಿತ್ ರಮೇಶ್ ಒಂದೇ ಸಲ ಆದ್ರೆ, ಇದು 2ನೇ ಸಲ 2ನೇ ಕಾರ್ಯಕ್ರಮಕ್ಕೆ ಇಲ್ಲಿ ಥ್ಯಾಂಕ್ ಯು ಸೋ ಮಚ್. ಆ ಸೀಟಿಗೆ ಮರ್ಯಾದೆ ಕೊಟ್ಟು ಥ್ಯಾಂಕ್ ಯು, ವೆರಿ ನೈಸ್, ವೆರಿ ಸ್ವೀಟ್ ಆಫ್ ಯು. ಎಸ್, 16-17 ವರ್ಷ ಆಯ್ತು. ಇವತ್ತಿನವರೆಗೂ ಒಂದು ದಿನ ಒಂದು ಮಾತಲ್ಲಿ ಅವ್ರು ನನ್ನ ಬೈದಿಲ್ಲ ಅಂತಂದ್ರೆ ನಿಮ್ ಸ್ವಭಾವನೇ ಅದು, ನಮ್ಗೆ ಗೊತ್ತು ಬಿಡಿ. ಒಂದು ಆ ಥರದ್ದೇನು ಅಲ್ಲೂ ಆಗಿಲ್ಲ ಸರ್. ಇಲ್ಲಿ ನನ್ನೊಬ್ಬಂದು ಮಾತ್ರ ನಾನೇನು ದೊಡ್ಡ ಇದೇನಲ್ಲ, ಬೈಯೋ ಅಂತ ಬೈದಾಟ ಅಂತ ನಮ್ಗೆ ಗೊತ್ತಿರೋ ಹಂಗೆ ಪ್ರಸಂಗನೇ ಬಂದಿಲ್ಲ, ಜಗಳನೇ ಆಗಿಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ. ಸೊ ದಿಸ್ ಇಸ್ 17 ಲಾಂಗ್ ಇಯರ್ಸ್ ವಿ ಆರ್. ಆಕ್ಚುಲಿ ರಮೇಶ್ ಅವರ, ನಾನು ಒಂದು ಮಾತು ಹೇಳಬೇಕು. ನಮಗಿಂತ ತುಂಬಾ ಚಿಕ್ಕವಳು ಪಲ್ಲವಿ. ಅವರು ಅಣ್ಣ ಅತ್ತಿಗೆ ಎಲ್ಲ, ಇಡೀ ನಮ್ಮ ಕುಟುಂಬಕ್ಕೆ ಅವರಿಬ್ರು ಪೋಷಕರು. ಇವತ್ತು ತಂದೆ ತಾಯಿ ತರ ಇಬ್ರು ನೋಡ್ಕೊಳ್ತಾ ಇದ್ದಾರೆ. ಶರಣ್ ಇವತ್ತು ಈ ಸೀಟ್ ಮೇಲೆ ಕೂರಕ್ಕೆ ಕಾರಣ ಅಂದರೆ, ನನ್ನ ಮದುವೆ ಆದಾಗ ಒಂದು ಪ್ರಾಮಿಸ್ ಮಾಡಿದ್ರು. ನನ್ನ ಫ್ಯಾಮಿಲಿಯವರು ಸಿನಿಮಾದವರು ಹೆಂಗೆ ಏನೋ ಯಾಕೆ ಇಷ್ಟು ದೂರ ಬಂದಿದ್ದಾರೆ. ಶರಣ್ ಕೇಳಿದ್ರು ನನ್ನ, ಇಷ್ಟೊಂದೆಲ್ಲ ಗಲಾಟೆ ಮಧ್ಯೆ ನನ್ನ ಹೆಂಗೆ ನೀನು ನಂಬಿ ಮದುವೆ ಆದೆ ಅಂತ. ನಾನು ಒಂದೇ ಮಾತು ಹೇಳಿದೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನೀನು ನೋಡಿ ನನ್ನ ಮದುವೆ ಆಗಲಿಲ್ಲ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ನಾನು ನಿಮ್ಮ ನೋಡ್ಕೊಂಡು ಮದುವೆ ಆಗಲಿಲ್ಲ, ಅತ್ತೆ ಮಾವನ ನೋಡ್ಕೊಂಡು ನನ್ನ ಮದುವೆ ಆಗಿರೋದು. ಯಾಕೆಂದರೆ ಅವ್ರು ಅವಾಗ ಒಂದು ಪ್ರಾಮಿಸ್ ಮಾಡಿದರು ನನ್ನ ಕೈ ಮೇಲೆ ಕೈ ಇಟ್ಟು, ನೋಡು ನನ್ನ ನಂಬಿ ಬಂದಿದ್ಯಾ ನೀನು, ನಿನ್ನ ಎಲ್ಲ ಕಷ್ಟ ಸುಖದಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ, ಸಹಾಯ ಅಂತ ಯಾರ ಹತ್ರನೂ ನೀನು ಹೋಗಬಾರ್ದು, ಆ ಥರ ನಾನು ನಿನ್ನ ನೋಡ್ಕೋತೀನಿ ಅಂತ. ಇವತ್ತು ಅದನ್ನು ಅವ್ರು ಉಳಿಸ್ಕೊಂಡಿದ್ದಾರೆ. ನಮ್ಮ ಮನೆಗೆ ಕಷ್ಟ ಅಂತ ಬಂದವ್ರಿಗೆ ನನ್ನ ಕೈಯಿಂದ ಸಹಾಯ ಮಾಡಿಸ್ತಾ ಇದ್ದಾರೆ ಇವಾಗ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇಂಥ ಗಂಡ ನನಗೆ ಸಿಕ್ಕಿರೋದಕ್ಕೆ. ಅವರು ಒಬ್ಬ ಹೆಂಡತಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ನನ್ನಂತಲ್ಲ ಪ್ರತಿ ಒಂದು ಹೆಣ್ಣನ್ನು ಗೌರವಿಸ್ತಾರೆ. ಆ ಗೌರವಿಸೋ ದೊಡ್ಡ ಗುಣ ಅವರಲ್ಲಿದೆ. ಇವತ್ತು ಆ ಚೇರ್ ಮೇಲೆ ಕೂರಕ್ಕೆ ಕಾರಣ ಅದು ಒಂದು. ಆಮೇಲೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಅವರು ಒಬ್ಬ ಪರ್ಫೆಕ್ಟ್ ಫಾದರ್ ಆಗಿದ್ದಾರೆ. ಬನ್ನಿ ಹುಷಾರ. ಈಗ ಸರಿ ಹೇಳ್ರಪ್ಪ, ಇವ್ರು ನಿಮ್ಮನ್ನ ಅಣ್ಣ ಅಂತಾರೆ, ನೀವು ಅವ್ರನ್ನ ಅಕ್ಕ ಅಂತೀರ. ಸರಿ ಹೇಳಿ ಸರ್, ಯಾವ್ದು ಇಂಗ್ಲಿಷ್ ನ ನಾವು ಉಪಯೋಗಿಸ್ಕೊಳ್ತೀವೋ ಇಲ್ವೋ, ದುರುಪಯೋಗ ಪಡಿಸ್ಕೊಂಡಂತ ಏಕೈಕ ವ್ಯಕ್ತಿ ಏನ್ ಮಾಡ್ತಾರ ಅವರು? ಸಿಸ್ಟರ್ ಮನೆಗೆ ಹೋಗಿದ್ದೆ. ಬೆಸ್ಟ್ ಸರ್. ಅಲ್ಲಿ ದೊಡ್ಡವರಾರು ಆಗ್ಬೋದು, ಚಿಕ್ಕವರು. ಹೌದು. ಆಮೇಲೆ ತುಂಬಾ ಜನ ನಂಗೆ ಹೇಳಿದೆ, ಸರ್ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾನೆ, ದಯವಿಟ್ಟು ಅದೊಂದು ಪದ ಮಾತ್ರ ಕನ್ನಡದಲ್ಲಿ ಮಾತಾಡಕ್ಕೆ ಹೇಳಿ. ಸರಿ, ಒಂದು ಪದ ಕನ್ನಡದಲ್ಲಿ ಹೇಳಿ ಸರ್. ತಂಗಿನ ಅಕ್ಕನ ಸರ್? ಇಷ್ಟು ದಿವಸ ಬೇಕಾದ್ರೆ ಸುಳ್ಳು ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮದಲ್ಲಿ ಸುಳ್ಳು ಹೇಳಕ್ಕೆ ಸುಳ್ಳು ಹೇಳ್ಬೇಡಿ. ಯಾಕೆ ಹೇಳಿ, ನಾನು ಹುಟ್ಟಿಂದ ತೆಗೆದಿದ್ದೀರಾ ನೀವು, ಸರಿನಾ? ಇಲ್ಲಿ ಏನಾಗಿದೆ ಗೊತ್ತಾ, ನನ್ನ ಡೇಟ್ ಆಫ್ ಬರ್ತ್ ಬೇರೆ ಕರೆಕ್ಟ್ ಆಗಿ ಸಿಕ್ಬಿಟ್ಟೈತೆ. 72 ಅನ್ನೋದು ಕರೆಕ್ಟ್ ಆಗಿ ಸಿಕ್ಬಿಟ್ಟೈತೆ. ಗೂಗಲ್ ಅಲ್ಲಿ ಬೇರೆ ಐತೆ ಸರ್, 75 ಐತೆ. ನಾನು 75 ಅಂತಾನೆ ಗುಡುಗಿಸ್ತಾ ಇದ್ದೀನಿ. ಇಲ್ಲಿ ಬೇರೆ ಮ್ಯಾಚ್ ಆಗೋಯ್ತು, ಅಲ್ಲಿ ಬೇರೆ ಆಕ್ಸಿಡೆಂಟಲಿ ಮ್ಯಾಚ್ ಆಗೋಯ್ತು. ನಾನು ಫಸ್ಟ್ ತಗಲಾಕೊಂಡಿದ್ದಿಲ್ಲ ಬಸ್. ಸೊ ಈ ಕರೆಕ್ಟ್ ಆಗಿ ಹೇಳಿ ಸರ್, ಕ್ಲಿಯರ್ ಮಾಡೋಣ, ಗೂಗಲ್ ಅವ್ರಿಗೆ ಗೊತ್ತಾಗ್ಬಿಡ್ಲಿ ಸರ್. ನಾನು ಶ್ರುತಿ ಅವರ ಬ್ರದರ್. ಒಂದ್ ನಿಮಿಷ, ಈಗ ಕೇವಲ ಇಂಗ್ಲಿಷ್ ಅನ್ನ ಮಾತ್ರ ಉಪಯೋಗಿಸ್ಕೋತಾ ಇಲ್ಲ, ಇವರ ದೊಡ್ಡ ದೊಡ್ಡ ಹಿರಿಮೆಯನ್ನ ನೀವು ನೋಡಬೇಕು. ಈ ಫೋಟೋ ನೋಡಿದ್ರಲ್ಲ, ಅಲ್ಲಿ ಮಾತ್ರ ಮೀಸೆ ಇರೋದು, ಅದಾದ್ಮೇಲೆ ಮೀಸೇನೇ ಇಲ್ಲ. ಯಾವಾಗ ಇವನ್ಗೆ ಶರಣ್ನ ತಮ್ಮನ್ನ ಶುರು ಮಾಡಿದ್ರು ಅವತ್ ತೆಗ್ದಿದ್ ಮೀಸೆ ಇದುವರೆಗೂ ಇಟ್ಟಿಲ್ಲ. ಈಗ ನಾವು ಕೇಳ್ಪಟ್ವಿ, ನಿಮ್ಗೆ ಆಗಾಗ ಒಂದು ಕನಸು ಬರುತ್ತಂತೆ, ಇವ್ರು ಕೊಟ್ಟಿರುವಂತ ಗೋಲ್ಗೆ ಒಂದು ಕೋಲ್ ತಗೊಂಡು ಶರಣ್ ಹೊಡಿತ್ಬೇಕು ಅಂತ ನೈಟಲ್ಲೆಲ್ಲ ಕನಸು ಬರುತ್ತಂತೆ ನಿಮ್ಗೆ. ನಿಮ್ಮ ಕನಸನ್ನ ನನಸು ಮಾಡಿಸ್ಬೇಕು ಅಂತ ನಮ್ಮ ಆಸೆ. ನಾ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂದ್ರೆ ಏನ್ ಗೊತ್ತಾ, ಲಾತೊಂಕ ಬೂತ್ ಅಣ್ಣನ ತಮ್ಮನ. ಅದು ಈಗ ಹೇಳ್ರಿ, ಕನ್ನಡದಲ್ಲಿ ಹೇಳ್ರಿ. ಈಗ ಇಂಗ್ಲಿಷ್ ಎಲ್ಲ ಉಪಯೋಗಿಸಲ್ಲ. ನಾನು ಶ್ರುತಿಯ ಡ್ಯಾಶ್, ನಾನು ಶ್ರುತಿಯ ಡ್ಯಾಶ್, ನಾನು ಶ್ರುತಿ ಅವರ ಸಹೋದರ.
ಸರ್ ಆಮೇಲೆ ಯಾವ್ದಾದ್ರು ಅವಾರ್ಡ್ ಫಂಕ್ಷನ್ ಅಲ್ಲಿ ಎಲ್ಲ ಕೇಳ್ತಾ ಇದ್ರಲ್ಲ ಮೈ ಬ್ರದರ್ ಮೈ ಸಿಸ್ಟರ್ ಅನ್ನೋರಲ್ಲ ಇವನ್ ಏನ್ ಹೇಳೋನ್ ಗೊತ್ತಾ, ಅಣ್ಣ ನಿಜ ಹೇಳೋಣ ಇವ್ರೊಬ್ರಿಗಾದ್ರು ನನ್ನ ಫ್ರೆಂಡ್ ಇವರು ಅಂದ್ರೆ, ಸರ್ ನಾನು ಶ್ರುತಿ ಅವ್ರ ಅಣ್ಣ ಸರ್, ನಾನು ಸ್ವಲ್ಪ ಆ ಕಡೆ ಹೋದ್ರೆ ಹಂಗೆ ಹೇಳದೆ ಹೋದ್ರೆ ಬೇಜಾರ್ ಮಾಡ್ಕೋತಾಳ ಸರ್ ಅವಳು. ಹೌದು, ನನಗೂ ಹಂಗೆ ಹೇಳಿದ್ರು ಇವರು. ನನಗೆ ಒಂದು ಹಚ್ಚಲ ಆಗಿದೆ ಈ ತರ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಂಗಿಲ್ಲ ಸರ್. ಸರಿ ಆಯ್ತು. ನಾನು ಶ್ರುತಿಯ ಡ್ಯಾಶ್ ಫಿಲಪ್ ಸರ್. ನಾನು ಶ್ರುತಿ ಅವರ ಅಣ್ಣ. ಎಸ್, ಮಾಲ್ತಿ ಅವರು ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ 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 ಬನ್ನಿ. So sweet. ಈಗ ತಾನೇ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು, ಬೆಂಗಳೂರು ಬರಕ್ಕೆ ಕಾರಣ ನೀವು ನಿಮ್ಮನೇಲೆ ಮೊದಲು ಉಳಿದಿದ್ರಂತೆ. ಸರ್, ಎಲ್ಲ ದೇವರ ಅನುಗ್ರಹ. ಏನೋ ಒಂದು ದಾರಿ ತೋರಿಸೋದಕ್ಕೆ ನಾವು ಕಾರಣೀಕರ್ತರಾಗಿದ್ದೀವಿ ಅಷ್ಟೇ ವಿನಃ ದೇವರ ಅನುಗ್ರಹದಿಂದ ಆ ಹುಡುಗ ಇಷ್ಟ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಆರಂಭದ ದಿನಗಳ ಬಗ್ಗೆ ಹೇಳಿ. ಈ ದಂಪತಿಗಳು ಈ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಹೊಸಕೋಟೆಯಲ್ಲಿ ಇವ್ರ ಕ್ಯಾಂಪು ತುಂಬಾ ಹೀನ ಸ್ಥಿತಿಯಲ್ಲಿತ್ತು. ಕ್ಯಾಂಪ್ ಕ್ಲೋಸ್ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಬೆಂಗಳೂರಲ್ಲೇ ಸೆಟ್ಲ್ ಆಗಬೇಕು ಅಂತ ಒಂದು ಅಭಿಪ್ರಾಯ ಇತ್ತು. ಆಗ ಅವರಿಗೊಂದು 4-5 ಜನ ಸ್ನೇಹಿತರು, ಸುಂದರ ಕೃಷ್ಣರ್ಸು, ಧೀರೇಂದ್ರ ಗೋಪಾಲು, ಸುಧೀರು, ಇವರೆಲ್ಲರ ಮನೆಗೆ ಹೋಗಿ ಕೊನೆಗೆ ನಮ್ಮ ಜೊತೆಲಿ ಆತ್ಮೀಯತೆ ಇತ್ತು. ಬಂದರು ನಮ್ಮ ಮನೆಗೆ, ಹಿಂಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು, ನನಗೆ ಯಾರ್ದಾರ ಆಶ್ರಯ ಬೇಕು ಅಂತ ಕೇಳಿದಾಗ ನಮ್ಮ ಯಜಮಾನರು ಹೇಳಿದ್ರು ಇಲ್ಲ ಗೊತ್ತಿಲ್ಲ, ನಾನಂದ್ರೆ ಬನ್ರಿ ಅಣ್ಣ ನೀವು, ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಹೇಳಿದೆ. ಅವಾಗ ಹೊಸಪೇಟೆಗೆ ಬನ್ನಿ ಅಂತಂದ್ರು. ನಾನು ಹೋಗುವಾಗ ರೋಡಲ್ಲಿ ನಮ್ಮ ಅಡ್ವರ್ಟೈಸ್ಮೆಂಟ್ ಗಾಡಿ ನಿಂತಿತ್ತು. ಗಾಡಿ ಹುಡುಗರಿಗೆ ಕೇಳಬೇಕು, ಥಿಯೇಟ್ರ್ ಎಲ್ಲಿದೆ ತೋರ್ಸಪ್ಪ ನನಗೆ ಅಂತ. ಹುಡುಗ ಬಾರ ಇಲ್ಲಿ ಅಂತಂದೆ. ನೋಡ್ತೀನಿ ಇವನು ಮೈಯೆಲ್ಲ ಇದು ಹಚ್ಕೊಂಡು, ಎಕ್ಸ್ಲೇಟರ್ ಕಟ್ಟಾಗಿತ್ತಲ್ಲ ಅವತ್ತು, ಕಟ್ಟಾಗಿ ಅದನ್ನೆಲ್ಲ ಬಳ್ಕೊಂಡು ನಿಂತು, ಏನೋ ಶರಣ ಅಂದರೆ, ಆಂಟಿ ಬನ್ನಿ ಆಂಟಿ, ಎಲ್ಲೈತಿ ಥಿಯೇಟ್ರು, ಅಲ್ಲೇ ಐತಿ ಅಂತ. ಸರಿ ಹೋದೆ. ಇವರೆಲ್ಲರ ಜೊತೆ ನಮ್ಮ ಮಾತು ತುಂಬ ಇತ್ತು. ಮಾತಾಡಿ ಸಾಯಂಕಾಲ ನಾಟಕಕ್ಕೆ ಕೂತ್ಕೊಂಡ್ಮೇಲೆ ಇವ್ರ ಸೀನ್ ಎಲ್ಲ ಬಂತು. ಹೀರೋ ಬಂದ, ನಿಮ್ಮಂಗೆ ಸ್ಮಾರ್ಟಾಗಿ ಡ್ರೆಸ್ ಮಾಡ್ಕೊಂಡು ಅವನು ಹೀರೋ ಬಂದ. ನೋಡ್ತೀನಿ ಯಾರು ಇವನೇ. ಅಂದರೆ ಕಲಾದೇವಿ ಒಲಿದ್ಲು ಅಂದರೆ ಮನುಷ್ಯ ಏನು ಬೇಕಾದ್ರೂ ಆಗ್ತಾನೆ. ಆ ಶ್ರದ್ಧೆ ಭಕ್ತಿ ನಾವು ರಂಗಭೂಮಿ ಬಗ್ಗೆ ಇಟ್ಕೋಬೇಕು, ಈ ಬಣ್ಣದ ಬಗ್ಗೆ ಇಟ್ಕೋಬೇಕು. ಅದನ್ನ ಇವನೇ ನಿಧಿ. ಅಕಸ್ಮಾತ್ ನಾವು ಬೆಂಗಳೂರಿಗೆ ಬರದೇ ಹೋಗಿದ್ರೆ ಸರ್, ಶ್ರುತಿ ಅವರು ಆ ಜಾಗದಲ್ಲೋ ಅಥವಾ ಶರಣ್ ಈ ಜಾಗದಲ್ಲೋ ಇರ್ತಿರ್ಲಿಲ್ಲ ಸರ್. ಅದಕ್ಕೆ ತುಂಬಾ ದೊಡ್ಡ 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 ಕ್ರೆಡಿಟ್ಸ್ ಏನು ಅಂತಂತಂದ್ರೆ ಇವ್ರಿಗೆ ಸೇರ್ಬೇಕಾಗತ್ತೆ ಅಷ್ಟೇ. ಅಲ್ಲ, ನಾನು ಆಂಟಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಗಿಲ್ಲಿ ಬೆಂಗಳೂರು ಬರಬೇಕು ಅಂತ ತೀರ್ಮಾನ ಮಾಡಿದ್ದಷ್ಟೇ. ಎಲ್ಲಿ ಉಳಿಬೇಕು, ಯಾವುದು ಮನೆ ಏನೂ ಗೊತ್ತಿರಲಿಲ್ಲ. ಮನೆ ಹುಡುಕಿದ್ದ ಆಂಟಿ, ಅವ್ರ ಮನೆ ಪಕ್ಕದಲ್ಲೇ ನಮ್ಗೊಂದು ಮನೆ ಹುಡುಕಿದ್ರು, ಲೀಸ್ ಮನೆ ಹುಡುಕಿದ್ರು, ಕೊಟ್ಟಿದ್ರು ಅವರೇನೆ. ವಿಶೇಷ ಏನು ಅಂದ್ರೆ, ಆ ಮನೆ ಪೂಜೆ ಮಾಡುವಾಗ ಹಾಲು ಉಕ್ಸುವಾಗ ಆಂಟಿ ಒಂದು ರಾಘವೇಂದ್ರ ಸ್ವಾಮಿಯ ಫೋಟೋ ತಗೊಂಡ್ ಬಂದ್ರು. ಆ ಫೋಟೋ ಇನ್ನೂ ಇದೆ. ನಾವ್ ಎಲ್ಲ ಮನೆ ಕಟ್ಟಿದೀವಿ. ಯಾರೇ ಮನೆ ಗೃಹ ಪ್ರವೇಶ ಮಾಡಿದ್ರು ಆ ರಾಘವೇಂದ್ರ ಸ್ವಾಮಿ ಫೋಟೋನ ಮೊದಲೇ ಇರುತ್ತೆ.